ಸಂದರ್ಭದಲ್ಲಿ ಈ ಒಂದು ಧಾಗ್ ಅಂತೇಳಿ ನಾವು ಅಥವಾ ಕಪ್ಪು ಚುಕ್ಕೆ ಹಚ್ಚೋದ್ರಿಂದ ಅವ್ರ ಟಿಕೆಟು ತಪ್ಪಬಹುದಾ ಅನ್ನುವಂಥ ಅನೇಕ ರೀತಿಯಾಗಿ ಇವತ್ತು ವಿಚಾರ ಮಾಡೋ ಸಂದರ್ಭದಲ್ಲಿ ಈಗ ಸ್ವತಃ ನಾವು ಪ್ರಯತ್ನ ಮಾಡಿದ್ವಿ ಈರಣ್ಣ ಕಡಾಡಿ ಅವರಿಗೆ ಸಿಕ್ಕಿಲ್ಲ, ಅವ್ರನ್ನ ಮಾತಾಡಿಸಿ ಅಥವಾ ಅವರು ತಾವೇ ಸ್ವತಃ ಇದ್ರ ಬಗ್ಗೆ ಕ್ಲಿಯರಿಟಿ ಕೊಟ್ಟರೆ ವಿಶೇಷವಾಗಿ ಅವ್ರ ಮೇಲಿನ ಆರೋಪ ಕಡಿಮೆ ಆಗ್ಬೋದೇನೋ. ಅವರು ಕೆಲವೊಬ್ರು ಅವ್ರ ಆತ್ಮೀಯರು ಹೇಳಿದರು, ಇಲ್ಲ ಇದನ್ನು ದೊಡ್ಡದು ಬೆಳೆಸೋದು ಬೇಕಾಗಿಲ್ಲ, ದೊಡ್ಡದು ಬೆಳೆಸೋದು ಪ್ರಶ್ನೆ ಇಲ್ಲರಿ. ಇಲ್ಲೇ 8-9 ಕೋಟಿ ರೂಪಾಯಿಗಳ ಹಗರಣ ಆಗ್ಯದ, ಅದು ಯಾರು ಅನ್ನೋದು ಹೊರಬರಬೇಕಾಗಿದೆ. ಮೌನ ಅಂದ್ರೆ ಇನ್ನೂ ಹೆಚ್ಚು ಸಮಸ್ಯೆ ಶುರು ಆಗ್ತಾವೆ. ಮೌನಂ ಸಮ್ಮತಿ ಲಕ್ಷಣ ಅಂತ ಆ ದಿಶೆಯಲ್ಲೆಲ್ಲ ಅವರು ಒಂದು ಕ್ಲಾರಿಟಿ ಕೊಡಬೇಕಿಲ್ಲ, ಅದು ತನಿಖೆ ಆಗಬೇಕು. ಡಿಸಿಸ್ ಬ್ಯಾಂಕ್ ವತಿಯಿಂದಾಗಲಿ, ಅಪೆಕ್ಸ್ ಬ್ಯಾಂಕ್ ವತಿಯಿಂದಾಗಲಿ, ಹೈಯರ್ ಅಥಾರಿಟಿ ಸರ್ಕಾರದ ಹೈಯರ್ ಅಥಾರಿಟಿ ಕಮಿಷನರ್ ಅವರಿಂದಾಗಲಿ ಒಂದು ನಿಯೋಗ ನಿಮಿಷ ಇಂಥವು ಆಗಬಾರ್ದು. PKPSಗಳು ಇದೊಂದು ಪ್ರಾಮಾಣಿಕ ಪಾತ್ರ ತಿಳ್ಕೊಳ್ಳೋ ಸಂದರ್ಭದಲ್ಲೇ ಹಿಂಗಾಗಿದ್ದರಿಂದಾಗೆ ಅನೇಕ PKPSಗಳು ಇಂಥ ಕೆಲಸಗಳನ್ನು ಮಾಡೋದ್ರಿಂದಾಗೆ ಇವು ತನಿಖೆ ಆಗ್ತಾ ಹೋದಪ್ಪ ಅಂದ್ರೆ ತಪ್ಪಿದ ಶಿಕ್ಷೆ ಆಯ್ತು ಅಂದ್ರೆ ಇಂಥ ಕೆಲಸ ಮಾಡುವಂಥವ್ರು ಬೆದರ್ತಾರೆ, ನಿಯಮಗಳನ್ನು ಉಲ್ಲಂಘಿಸಿ ಮಾಡುವಂಥವ್ರು ಹಿಂದೆ ಸೇರ್ತಾರೆ ಅನ್ನುವಂಥ ಮಾತು. ಯಾಕಂದರೆ ಈಗ ನೋಡಿ ದೇಶದ ಚಟ್ಟದ್ದು ಇವತ್ತು 31 ತಾರೀಕು ಬಂತು, ಅಷ್ಟರೊಳಗೆ ಅವ್ರು ದುಡ್ಡು ಬಡ್ಡಿ ಗಂಟೆ ತುಂಬಿದ್ರೆ ಆ ಮಾತು ಬೇರೆ, ತುಂಬದೇ ಇದ್ದರೆ ಅದೊಂದು ದೊಡ್ಡ ಇಶ್ಯೂ ಆಗೋದ್ರೆ ಎರಡು ಮಾತು ಇಲ್ಲ. ಒಟ್ಟಾರೆಯಾಗಿ ಈ ಒಂದು ಸಂದರ್ಭದಲ್ಲ ಈರಣ್ಣ ಕಡಾಡಿ ಅವರು ಅಲ್ಲಿ ನಡೆದಿದ್ದೇನು ಸ್ವತಃ ಅವ್ರು ಬಾಯ್ಬಿಟ್ರೆ ಭಾಳ ಉತ್ತಮ. ಯಾಕೆಂದರೆ ಅವ್ರ ಬಗ್ಗೆ ಭಾಳಷ್ಟು ಒಳ್ಳೆಯ ಅಭಿಪ್ರಾಯಗಳು ಜನಸಾಮಾನ್ಯರಲ್ಲಿದ್ದಾವೆ. ಅವ್ರ PKPS ಬಗ್ಗೆನೂ ಭಾಳಷ್ಟು ಜನ ಅಲ್ಲಿ ಕಲ್ಲೊಳ್ಳೆ ಇಲ್ಲೇ ವಿರೋಧಿಗಳಿದ್ದಾರೆ, ಅವ್ರನ್ನ ಪ್ರೀತಿಸೋರು ಇದ್ದಾರೆ, ಅದನ್ನು ಕಟ್ಟುವಲ್ಲಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿದಾಗ ಒಟ್ಟಾರೆಯಾಗಿ ಇದು ಒಂದು ವೇಳೆ ಸತ್ತಿತ್ತು ಅಂದರೆ ಇದನ್ನು ಮಾಡಿದವ್ರು ಯಾರು? ಈರಣ್ಣ ಕಡಾಡಿ ಅವ್ರ ಕಾರ್ಯದರ್ಶಿಗಳ, ಅಲ್ಲಿ ಅಧಿಕಾರಿಗಳ, ಯಾರು? ಜನಸಾಮಾನ್ಯರ ದುಡ್ಡದು, ಆ ದುಡ್ಡ ಅದನ್ನು ಯೋಗ್ಯರಿಗೆ ಅದು ಕೊಡುವಂಥದ್ದು ಆಗಬೇಕು. ಮತ್ತು ಈ ಹಗರಣ ಇದರೊಳಗೆ ನಡೆದ ಹೂರ್ಣ ಹೊರಗೆ ಬರಲಿ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಅರ್ಥ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು.